ಹಾಯ್ ಫ್ರೆಂಡ್ಸ್, ಇವತ್ತು ಹೆಸರು ಕಾಳಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈಗ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಡೈಲಿ ಏನಾದರೂ ಒಂದು ಕೋಲ್ಡಾಗಿ ಜ್ಯೂಸನ್ನ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಕ್ಕಳು ಕೂಡ ಜ್ಯೂಸು ಐಸ್ ಕ್ರೀಮು ಕೇಳ್ತಾನೆ ಇರ್ತಾರೆ. ಸೊ ಅವಾಗ ಏನು ಮಾಡಬೇಕು, ಫ್ರೂಟ್ಸ್ ಎಲ್ಲ ಮನೇಲಿ ಇಲ್ಲ ಅಂದಾಗ ನಾವು ಮನೇಲಿರೋ ವಸ್ತುಗಳಿಂದನೇ ಹೇಗೆ ನಾವು ಜ್ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. 1-5 ಬಾದಾಮಿ, 1-5 ಗೋಡಂಬಿ, 1-2 ಸ್ಪೂನಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ. ಇದು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಮತ್ತು ಕೋಲ್ಡ್ ಕೂಡ ಆಗುತ್ತೆ ನಮ್ಮ ಬಾಡಿ. ಸೊ ಹೆಸ್ರು ಕಾಳು ಕೋಲ್ಡ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ಹಾಗಾಗಿ ಹೆಸ್ರು ಕಾಳು ಜ್ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಹೆಸ್ರು ಕಾಳನ್ನ ಫಸ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಹೆಸ್ರು ಕಾಳು ಮತ್ತು ಗೋಡಂಬಿ ಮತ್ತು ಬಾದಾಮಿ, 1 ಏಲಕ್ಕಿ ಇಷ್ಟನ್ನು ಹಾಕಿ ಮೊದಲು ಪುಡಿ ಮಾಡ್ಕೊಬೇಕು. ಅದಾದಮೇಲೆ ಅದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕಿಬಿಟ್ಟು, ನಿಮಗೆ ಹಾಲು ಬೇಡ ಅಂದರೆ ವಾಟರ್ ಕೂಡ ಸೇರಿಸ್ಕೊಬೋದು. ಹಾಕ್ಕೊಂಡು ಅದನ್ನು ನುಣ್ಣಗೆ ಮಿಕ್ಸಿ ಮಾಡಬೇಕು, ತುಂಬ ನೈಸಾಗೆ ಮಿಕ್ಸಿ ಮಾಡ್ಕೊಬೇಕು. ಇಷ್ಟೇ. ಇವಾಗ ನಮಗೆ ಹೆಸ್ರು ಕಾಳು ಜ್ಯೂಸ್ ರೆಡಿ ಆಯಿತು ನೋಡಿ. ನಿಮಗೆ ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಲು ಬೇಕಾದರೆ ಹಾಲು ಕೂಡ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಜ್ಯೂಸು ರೆಡಿ ಆಯಿತು. ಇದಕ್ಕೀಗ ಐಸ್ ಕ್ಯೂಬ್ ಹಾಕಿ ನೋಡಿ, ನಾನು 1 ಗ್ಲಾಸಿಗೆ ಅಷ್ಟೇ ಇದನ್ನು ಮಾಡಿರೋದು. ಅಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ನಮಗೆ ಈ 1 ಗ್ಲಾಸಲ್ಲಿ ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದಲೇ ನಾವು ನಮಗೆ ಬೇಕಾಗಿರುವಂಥ ಹೆಲ್ತಿ ಜ್ಯೂಸನ್ನ ಮಾಡ್ಕೊಬೋದು. ಇದು ಮಕ್ಕಳಿಗೆ ಕೂಡ ಕೊಡ್ಬೋದು, ದೊಡ್ಡವ್ರು ಕೂಡ ಕುಡಿಬೋದು. ಹೆಲ್ತಿ ಕೂಡ ತುಂಬಾ ಒಳ್ಳೆಯದಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಇದು ಬೆಲ್ಲ ಯೂಸ್ ಮಾಡಿರ್ತೀವಿ ಮತ್ತು ಏಲಕ್ಕಿ ಹಾಕಿರ್ತಿರೋದ್ರಿಂದ ಘಮ ಬರ್ತಾ ಇರುತ್ತೆ ಜ್ಯೂಸಲ್ಲಿ. ತುಂಬಾ ಟೇಸ್ಟಿ ಜ್ಯೂಸ್ ಇದು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸಮ್ಮರ್ ಟೈಮಲ್ಲಿ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಥ್ಯಾಂಕ್ ಯು.